ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿವನ್ಯ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಪೋಷಕಾಂಶ ಇರುವಂಥ ನುಗ್ಗೆ ಸೊಪ್ಪನ್ನ ಹಾಕಿ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ತುಂಬ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ರುಬ್ಕೊಳ್ಳೋದಕ್ಕೆ ಏನೇನು ಹಾಕೋದು ಅಂತ ನೋಡೋಣ. ಒಂದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸು, ಒಂದು 4 ಹಸಿರು ಮೆಣಸಿನ್ಕಾಯಿ ಬೇಕಾಗುತ್ತೆ. ನಾನು ನುಗ್ಗೆ ಸೊಪ್ಪನ್ನ ಇಲ್ಲಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾಟಿ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕಾಳು ಒಗ್ಗರಣೆ ಮಾಡೋದಕ್ಕೆ ನಾನು ಒಂದು ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ, ಒಂದೆರಡು ಒಣಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಸ್ವಲ್ಪ ನೀರನ್ನ ಕಾಯೋದಕ್ಕೆ ಇಡಬೇಕು. ನೀರು ಚೆನ್ನಾಗಿ ಕಾದ್ಮೇಲೆ ನಾವು ಎತ್ತಿಟ್ಕೊಂಡಿರೋಂಥ ಹೆಸರು ಕಾಳು ಮತ್ತು ತೊಗರಿಬೇಳೆನ ತೊಳೆದ್ಬಿಟ್ಟು ನೀಟಾಗಿ ಇಲ್ಲಿ ನೀರಿಗೆ ಸೇರಿಸ್ಬೇಕು. ಆಮೇಲೆ ತೊಳೆದಿಟ್ಟಿರೋಂಥ ಸೊಪ್ಪನ್ನು ಸಹ ಸೇರಿಸ್ಬೇಕು. ಸೊಪ್ಪು ಹಾಕಿದ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾವು ಎತ್ತಿಟ್ಟಿರೋಂಥ ಹಸಿರು ಮೆಣಸಿನ್ಕಾಯಿನೂ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದ್ರ ಮುಚ್ಚಳ ಮುಚ್ಚಿ ಒಂದೆರಡು ವಿಜಲ್ ಹೊಡಿಸ್ಬೇಕು. ನಾಟಿ ತೊಗರಿಬೇಳೆ ಆಗಿರೋದ್ರಿಂದ ಬೇಗ ಬೇಯಲ್ಲ, ಅದಕ್ಕೆ 2ರಿಂದ 3 ವಿಜಲ್ ಆದರೂ ಹೊಡಿಬೇಕು. ಇದು 3 ವಿಜಲ್ ಬರೋದ್ರೊಳಗೆ ನಾವು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಬಿಡೋಣ. ಮೊದಲಿಗೆ ಬಾಣಲಿನ ಕಾಯಕ್ಕಿಡಬೇಕು. ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಕಟ್ ಮಾಡಿರೋವಂಥ ಈರುಳ್ಳಿಲಿ ಅರ್ಧ ಈರುಳ್ಳಿನ ಸೇರಿಸ್ಬೇಕು. ಹಾಗೆಯೇ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಗಡ್ಡೆಯಲ್ಲಿ ಅರ್ಧ ಗಡ್ಡೆನ ಸೇರಿಸ್ಬೇಕಾಗುತ್ತೆ. ಇನ್ನು ಅರ್ಧ ಹಸಿದೇ ರುಬ್ಬಬೇಕು, ಆವಾಗಲೇ ಸಾರು ತುಂಬಾ ಟೇಸ್ಟಿಯಾಗಿ ಬರೋದು. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಹುಣಸೆಹಣ್ಣು, ತೆಂಗಿನಕಾಯಿ ತುರಿ, ಹಾಗೆಯೇ ಜೀರಿಗೆ, ಮೆಣಸು ಎಲ್ಲದನ್ನು ಸೇರಿಸಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಹುರ್ಕೋತೀನಿ ಎಣ್ಣೆಲಿ. ಹಾಗೆಯೇ ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇದು 3 ವಿಜಲ್ ಬರ್ತಾಯಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾದಕ್ಕೆ ಬಿಡಬೇಕು ಕುಕ್ಕರು. ಈಗ ರುಬ್ಕೊಳ್ಳೋದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಎತ್ತಿಟ್ಟಿದ್ದಂಥ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ, ಅದಕ್ಕೆ ನಾವು ಹುರಿದು ಎತ್ತಿಟ್ಟಿದ್ದಂಥ ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಏನಿದೆ ಅದು ತಣ್ಣಗಾಗಿದೆ. ಈಗ ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ರುಬ್ಕೋಬೇಕು. ಇದನ್ನು ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಇದು ಕುಕ್ಕರ್ ವಿಜಲ್ಲು ಪೂರ್ತಿಯಾಗಿ ಹೋಗಿದೆ, ತಣ್ಣಗಾಗಿದೆ. ಮುಚ್ಚಳ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ತೊಗರಿಬೇಳೆ, ಹೆಸರು ಕಾಳು, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಕಾಳು ಬೇರೆ ನೀರು ಬೇರೆ ಸಪ್ರೇಟಾಗಿ ಮಾಡ್ಕೋಬೇಕು. ಇದನ್ನು ಒಂದು ಜಾಲರಿಲೋ ಇಲ್ಲ ಏನಾದರೂ ಒಂದು ಸೊಪ್ಪು ಸೋಸ್ಕೊಳ್ಳೋದಕ್ಕೆ ಏನಾನ ಇದ್ದರೆ ಅದು ಯೂಸ್ ಮಾಡಿಕೊಂಡು ಸೋಸ್ಕೊಳ್ಳಿ. ಈಗ ನಾನು ಕಾಳು ಬೇರೆ ನೀರು ಬೇರೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಈಗ ಅದು ನೀರು ಚೆನ್ನಾಗಿ ಸೋಸ್ಕೋಬೇಕು. ಅದಕ್ಕೆ ಹಂಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಅದಕ್ಕೇ ನಾವು ಬೇಯಿಸಿರೋವಂಥ ತೊಗರಿಬೇಳೆ ಹಾಗೆಯೇ ಹೆಸ್ರು ಕಾಳನ್ನ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಇಷ್ಟು ರುಬ್ಕೊಂಡ್ರೆ ಸಾಕು. ಈ ರುಬ್ಬಿರೋ ಅಂಥದ್ದನ್ನ ನಾವು ಸಪ್ರೇಟಾಗಿ ಎತ್ತಿಟ್ಟಿರೋಂಥ ನೀರಲ್ಲಿ ಸೇರಿಸ್ಕೋಬೇಕು. ರುಬ್ಕೊಳ್ಳೋದಕ್ಕೆ ಸೊಪ್ಪನ್ನ ಸೇರಿಸ್ಬೇಡಿ, ಸಾಂಬಾರು ಸ್ವಲ್ಪ ಕಹಿ ಬರುತ್ತೆ. ಆದಷ್ಟು ಸ್ವಲ್ಪ ಕಾಳುಗಳು ಮಾತ್ರ ತೆಗೆದು ರುಬ್ಕೊಳ್ಳಿ. ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ತೆಳು ಬೇಕು ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಇದನ್ನ ಕಾಯೋಕ್ಕೆ ಇಡಬೇಕು. ಚೆನ್ನಾಗಿ ಮಳ್ಳಿಸ್ಬೇಡಿ, ಸ್ವಲ್ಪ ಮಳ್ಳಿದ್ರೆ ಸಾಕು. ಇಲ್ಲಿ ಕಾಳಿಗೆ ಒಗ್ಗರಣೆ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ನ ಕಾಯಕ್ಕಿಡಿ. ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಬೇಡ, ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಈಗ ಇದಕ್ಕೆ ನಾನು ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೊದಲೇ ಕರಿಬೇವಿನ ಸೊಪ್ಪು ಹಾಕ್ಬಿಟ್ರೆ ಪೂರ್ತಿ ಸೀದೋಗ್ಬಿಡುತ್ತೆ, ಅದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದೇ ಒಗ್ಗರಣೆನ ನಾನು ಸ್ವಲ್ಪ ಎತ್ತಿ ಸಾಂಬಾರ್ಗೂ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತೆಂಗಿನಕಾಯಿ ತುರಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸೊಪ್ಪು ಕಾಳನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊಪ್ಪು ಕಾಳು ಹಾಕಿದ ಮೇಲೆ ನಾನಿಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಮೊದಲೇ ನಾನು ಬೇಯಿಸಿ ಎತ್ತಿಟ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ.
ಧನಿಯಾ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿನ ಇಲ್ಲಿ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕು, ಕಾಳು ರೆಡಿ ಆಯಿತು. ಈಗ ಸ್ಟವ್ನ ಆಫ್ ಮಾಡಿಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಸಾಂಬಾರು ಇಷ್ಟು ಕುದ್ದಿದೆ ಸಾಕು. ಇಷ್ಟು ಕುದ್ರೆ ಜಾಸ್ತಿ ಮಳ್ಸೋದು ಬೇಡ. ಸ್ಟವ್ನ ಆಫ್ ಮಾಡಿದ್ರೆ ರೆಡಿ ಆಯಿತು. ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ಕಾಳು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.